ಹಾಯ್, ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ದಿಸ್ ಇಸ್ ಎಪಿಸೋಡ್ 2. ಹಿಂದೆ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಏನು ಎತ್ತ ಅಂತ. ಸೊ ದ್ಯಾಟ್ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನಿವಾಗ ಅದರಲ್ಲಿ ಯಾವ ಥರ ನಾನು ಹೋಗ್ತಿದ್ದೀನಿ ಆ್ಯಂಡ್ ಎಷ್ಟೆಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಅವರ್ ಮಿನಿಮಮ್ ಐ ವಿಲ್ ಕಂಪ್ಲೀಟ್ ಮೋರ್ ದೆನ್ 7 to 8,000 ಕಿಲೋಮೀಟರ್ಸ್ ಅಂದ್ಕೊತೀನಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ಅದು ವೀಡಿಯೋಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಎಷ್ಟೆಷ್ಟು ಕಿಲೋಮೀಟರ್ ಅಂತ. ಯಾಕಂದರೆ ಇವಾಗ ಒಂದು ಲೆಕ್ಕ ಇಟ್ಕೊಂಡ್ರೆ ಆಮೇಲೆ ಒಂದು ಲೆಕ್ಕ ಬರುತ್ತೆ. ಸೊ ಅದಕ್ಕೋಸ್ಕರನೇ ಸೊ ದಟ್ ಐ ಆಮ್ ಚೇಂಜಿಂಗ್ ಕಿಲೋಮೀಟರ್ ಫಸ್ಟೇ ಆ್ಯಡ್ ಮಾಡೋದು ಬೇಡ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗ್ತೀನಿ ಅದು ಮಾತ್ರ ನೋಡೋಣ ಅಂತ ಇದು ಮಾಡಿದೆ. ಸೊ ಎಲ್ಲರೂ ಹೇಗಿದ್ದೀರಾ? ಯಾರು ಹೊಸದಾಗಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಥರ ನೋಟಿಫಿಕೇಷನ್ ನಂದು ನಿಮಗೆ ಬರುತ್ತೆ. ಸೊ ದ್ಯಾಟ್ ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾರು ಇನ್ನೂ ಫಾಲೋ ಮಾಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ಫಾಲೋ ಗೈಸ್. hemshi37318 ಅಂತ ಬರುತ್ತೆ. ಸೊ ದ್ಯಾಟ್ ಎಲ್ಲರೂ ಹೇಗಿದ್ದೀರಾ ಮತ್ತು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಆ್ಯಕ್ಚುಲಾಗಿ ನಾನು ಹೊರಡ್ತಾ ಇರೋದು ಬಂದು ಗೊತ್ತಿದೆ, ಹೇಳಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಾನು ಅದೇ 15th, ಇವಾಗ ನಾಳೆ 15th ನಾನು ಇಲ್ಲಿಂದ ಬಿಡ್ತೀನಿ ಮೈಸೂರಿಗೆ. ಸೊ ದ್ಯಾಟ್ ಅಲ್ಲಿಂದ ಸ್ಯಾಟರ್ಡೇ ಮಾರ್ನಿಂಗ್ ಅಂದರೆ 16th ನಾನು ಆ್ಯಕ್ಚುಲಿ ಮೈ ಜರ್ನಿ ಸ್ಟಾರ್ಟ್ಸ್ ಅಬೌಟ್ ದ ಲದಾಖ್. ಮೈ ಜರ್ನಿ ಸ್ಟಾರ್ಟ್ ಆಗೋದೇ 16th ಈವ್ನಿಂಗ್, ಐ ಥಿಂಕ್. ಸೊ ಈವ್ನಿಂಗಿಂದ ನಾನು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಫಸ್ಟೇ ಹಾರ್ಟ್ ತೊಗೊಂಡು ಬಿಸಿಲಲ್ಲಿ ಅದು ಇದು ಅಂತ ಮಾಡೋದು ಬೇಡ. ಸೊ ಜರ್ನಿ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀನಿ, ಮೇ ಬಿ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಗೈಸ್, ಇಲ್ಲಿ ಆ್ಯಕ್ಚುಯಲ್ ನಿಮಗೆ ನನ್ನ ಫೇಸಸ್ ಕರೆಕ್ಟಾಗಿ ಕಾಣಲ್ಲ, ಯಾಕಂದರೆ ಲೈಟ್ಸು ಎಫೆಕ್ಟ್ ಡೈರೆಕ್ಟ್ ಹೊಡಿತಿದೆ. ಇನ್ ಕೇಸ್ ಹಿಂಗೆ ತಿರುಗಿಲ್ಲ, ಹಿಂಗೆ ಏನಾದ್ರು ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ಒಂದು ರೇಂಜಲ್ಲಿ ಸಡನ್ನಾಗಿ ಇದು ಮಾಡಿದಾಗ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಸೊ ದ್ಯಾಟ್ ಅದ್ರ ಬಗ್ಗೆ ಇದು ಮಾಡ್ಕೊಬೇಡಿ. ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಆ್ಯಂಡ್ ನಾನು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ಈಗ ತೋರಿಸ್ತೀನಿ ನೋಡಿ. ಅಂದರೆ ಒಂದು ನಿಮಿಷ, ಇಲ್ಲಿ ನೋಡಿ. ಆ್ಯಕ್ಚುಲಿ ಇವಾಗ ಬಂದು ನಾನು ಕಟ್. ಸೊ ಗೈಸ್, ನಾನಿವಾಗ ಆ್ಯಕ್ಚುಲಿ ಬಂದು ಇಲ್ಲಿಂದ ಅಂದರೆ ನಾನು ಈ ಬ್ಯಾಂಗ್ಳೂರು ಇದೆಯಲ್ಲ, ಬ್ಯಾಂಗ್ಳೂರಿಂದ ನಾನು ಮೈಸೂರಿಗೆ ಹೋಗ್ತೀನಿ. ಮೆನ್ಷನ್ ಮಾಡಿಲ್ಲ, ಮೈಸೂರಿಗೆ ಹೋಗ್ತೀನಿ. ಮೈಸೂರಿಗೆ ಹೋಗಿ ಮತ್ತೆ ಬ್ಯಾಂಗ್ಳೂರು ರಿಟರ್ನ್ ಆಗ್ತೀನಿ. ಬ್ಯಾಂಗ್ಳೂರಿಂದ ನಾನು ಹೈದ್ರಾಬಾದ್ಗೆ ಹೋಗ್ತೀನಿ. ಹೈದ್ರಾಬಾದಿಂದ ನೆಲ್ಲೂರಿಗೆ ಹೋಗ್ತೀನಿ. ನೆಲ್ಲೂರಿಂದ ಆಗ್ರಾದಲ್ಲಿ ತಾಜ್ ಮಹಲ್ ಆ್ಯಂಡ್ ಹೈದ್ರಾಬಾದಲ್ಲಿ ಅದು ಪರ್ಟಿಕ್ಯುಲರ್ ಪ್ಲೇಸಸ್ ಏನಿದೆಯೋ ಅದನ್ನು ನೋಡ್ತೀನಿ. ಆಗ್ರಾದಲ್ಲಿ ತಾಜ್ ಮಹಲ್ ಇದೆ, ತಾಜ್ ಮಹಲ್ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಬಂದು ನಮಗೆ ಹರಿಯಾಣ ಸಿಗುತ್ತೆ. ಹರಿಯಾಣಗೆ ನಾನು ಹೋಗ್ತೀನಿ. ಆ್ಯಂಡ್ ಹರಿಯಾಣದಿಂದ ಚಂಡೀಗಢಲ್ಲಿ ನಾನು ಆ್ಯಕ್ಚುಲಿ ನನ್ನ ಏನೇ ಬೇರೆ ಬೇರೆ ಥರದ್ದು ಏನೇ ಇದ್ರೂ ಅದನ್ನು ಎಲ್ಲ ಇದು ಮಾಡಿ ಆ್ಯಂಡ್ ಕ್ಲಿಯರ್ ಅಲ್ಲಿ ಚೆಕಿಂಗ್ ಬರುತ್ತೆ. ಅಂದರೆ ಚಂಡೀಗಢದಿಂದ ಆ್ಯಕ್ಚುಲಿ ಡೆಲ್ಲಿಯಲ್ಲಿ ನಾನು ಡೆಲ್ಲಿ ವೇಯಿಂದ ಬಂದರೆ ಡೆಲ್ಲಿಯಿಂದ ಹರಿಯಾಣ ವೇ ಟು ಚಂಡೀಗಢ ಅಲ್ಲಿನೇ ನಮಗೆ ಚೆಕಿಂಗ್ ನಡೆಯುತ್ತೆ. ಸೊ ಯಾವುದೇ ರೀತಿ ಚೆಕಿಂಗ್ ಇರಲ್ಲ ಅಂದ್ಕೊತೀನಿ. ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನಾನು ಚೆಕಿಂಗ್ಸ್ ಇದೆ ಅಂತ ನೋಡಿದ್ದೀನಿ. ಬಟ್ ಅದು ಚೆಕಿಂಗ್ ಇರಲಿ ಬಿಡಲಿ, ಅದು ನಮಗೇನು, ನಾವೇನು ಬೇರೆದಕ್ಕೆ ಹೋಗ್ತಾಯಿಲ್ಲ. ಜಸ್ಟ್ ವಿ ಆರ್ ಡೂಯಿಂಗ್ ಸಮ್ ಅಚೀವ್ಮೆಂಟ್ಸ್ ಆಗಲಿ, ಏನೇ ಒಂದು ಡ್ರೀಮ್ನ ಯಾವ ರೀತಿಯಲ್ಲಿ ಕಂಪ್ಲೀಟ್ ಮಾಡಬೇಕು ಆ ರೀತಿಯಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಚಂಡೀಗಢದಿಂದ ನಾನು ಲೇಗೆ ಹೋಗ್ತೀನಿ. ಯಾಕಂದರೆ ನನಗೆ ಅಲ್ಲಿ ಡಿವೈಡ್ ಆಗುತ್ತೆ. ಲೇಯಿಂದ ಮನಾಲಿಯಿಂದ ಲೇ 2 ರೂಟ್ ಬರುತ್ತೆ. ನಾನು ಫಸ್ಟ್ ಚಾಯ್ಸ್ ಮಾಡೋದು ಲೇ. ಯಾಕಂದರೆ ಈಗ ಮನಾಲಿಗೆ ಹೋಗಿ ಲೇಗೆ ಬಂದರೆ ನಾನು ಲೇಯಿಂದ ಮತ್ತೆ ಮನಾಲಿಗೆ ಹೋಗಿ ಪ್ಯಾಂಗಾಂಗ್ ಲೇಕ್ ಸೈಡ್ ಹೋಗಬೇಕಾಗುತ್ತೆ ನಾನು. ಸೊ ಅದಕ್ಕೋಸ್ಕರ ಫಸ್ಟೇ ಲೇಗೆ ಹೋಗ್ತೀನಿ ನಾನು. ಲೇ ಲದಾಖ್ ಹೋಗ್ಬಿಟ್ಟು ಆಮೇಲೆ ಮನಾಲಿ ಬರ್ತೀನಿ. ಅಲ್ಲಿಂದ ಮನಾಲಿಯಿಂದ ಸಾಚುವಿಂದ ಪ್ಯಾಂಗಾಂಗ್ ಲೇಕಿಂದ ನಾನು ಸೀದಾ ಈ ಕಡೆ ಬರ್ತೀನಿ. ಆ್ಯಂಡ್
ಈ ಸೈಡಲ್ಲಿ ಸೂರತ್ ಸಮಥಿಂಗ್ ಏನೋ ಇದೆ ಇಲ್ಲಿ, ಸೂರತ್ ಶ್ರೀನಗರ್ ಸಮಥಿಂಗ್ ಏನೋ ಇದೆ, ಶ್ರೀನಗರ್ ಅನ್ಕೊತೀನಿ, ಶ್ರೀನಗರ್, ಸಾರಿ ಈ ನೇಮ್ ಪರ್ಟಿಕ್ಯುಲರ್ ನೇಮ್ ನಾನು ಮರ್ತಿದ್ದೀನಿ, ನಾನು ಎಲ್ಲೂ ನೋಡಿಲ್ಲ. ಸೊ ದಟ್ ಇಲ್ಲಿ ಆ್ಯಕ್ಚುಲಿ ಇವಾಗ ಬರ್ಕೋಬೇಕಾದ್ರೂ ನೋಡಬೇಕಾಗಿತ್ತು, ನಾನು ನೋಡಿಲ್ಲ, ಸಾರಿ ಫಾರ್ ದ್ಯಾಟ್. ಇಲ್ಲಿಂದ ನಾನು ಅಗೇನ್ ಬ್ಯಾಕ್ ಟು ಅಮೃತಿ ಅಂತೇನೋ ಒಂದು ವಿಲೇಜ್ ಪ್ಲೇಸ್ ಇದೆ, ಇಲ್ಲಿ ಸ್ಟೇ ಆಗ್ತೀನಿ. ಯಾಕಂದರೆ ಇಲ್ಲಿಗೂ ಕಮ್ಮಿ ಡಿಸ್ಟೆನ್ಸ್ ಇದೆ, ಇಲ್ಲಿಗೆ ಕಮ್ಮಿ ಡಿಸ್ಟೆನ್ಸ್ ಇದೆ. ಆ್ಯಂಡ್ ನಾನು ಇಲ್ಲಿ ತಲುಪೋದು ಯಾವಾಗ ತಲುಪ್ತೀನಿ ಅಂತ ಗೊತ್ತಿಲ್ಲ, ಬಟ್ ಅಮೃತಲ್ಲಿ ನಾನು ಸ್ಟೇ ಆಗ್ತೀನಿ. ಆ್ಯಂಡ್ ಆದಮೇಲೆ ಸೇಮ್ ಬ್ಯಾಕ್ ಟು ಚಂಡೀಗಢಿಂದ ನಂದು ಮತ್ತೆ ರೂಟ್ ಚೇಂಜ್ ಆಗುತ್ತೆ. ಯಾವ ರೀತಿ ಅಂದರೆ ನಂದು ಲೇ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ, ದ ರೀಚ್ನೆಸ್ ಅಂದರೆ ಅಲ್ಲಿಗೆ ಹೋಗಿದ್ದು ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ನಾನು ಚಂಡೀಗಢಿಂದ ಹರಿಯಾಣಗೆ ಬರ್ತೀನಿ. ಐ ಮೀನ್ ಚಂಡೀಗಢಿಂದ ಹರಿಯಾಣಗೆ ಬರ್ತೀನಿ. ಹರಿಯಾಣದಿಂದ ಕೇದಾರ್ನಾಥ್ಗೆ ಹೋಗ್ತೀನಿ. ಕೇದಾರ್ನಾಥಿಂದ ಇನ್ನೊಂದು ದೇವಸ್ಥಾನ ಇದೆ. ಐ ಮೀನ್ ಯಾವ ಥರ ದೇವಸ್ಥಾನ ಅಂದರೆ ಅದು ವುಮೆನ್ ದೇವಸ್ಥಾನ ಅಂತೆ. ಅದು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಆಗಿಲ್ಲ, ಸೊ ದಟ್ ನಾನು ಆ ದೇವಸ್ಥಾನದ ಬಗ್ಗೆ ಪ್ರೊನೌನ್ಸಿಯೇಷನ್ ಮಾಡಿಲ್ಲ. ಆ್ಯಂಡ್ ಅಲ್ಲಿಂದ ನಾನು ನೆಕ್ಸ್ಟು ನಾನು ಆಗ್ರಾಗೆ ಹೋಗ್ಬೋದು, ಬಟ್ ಆಗ್ರಾ ಹೋಗಿದ್ದಕ್ಕೆ ಮತ್ತೆ ಆಗ್ರಾ ಬೇಡ ಅಂತ. ಸೊ ಅದರಿಂದ ನಾನು ಆ ಟೆಂಪಲಿಂದ ಡೈರೆಕ್ಟ್ ನ್ಯೂ ಡೆಲ್ಲಿ ಸೈಡ್ ಅಂದರೆ ನ್ಯೂ ಡೆಲ್ಲಿ ಕಡೆಗೆ ಬರ್ತೀನಿ ನಾನು. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಆಗ್ತಿದೆ, ಯಾಕಂದರೆ ವಿಷನ್ಸ್ ಕರೆಕ್ಟಾಗಿ ಕಾಣಲ್ಲ. ಐ ಥಿಂಕ್ ಇವಾಗ ಕರೆಕ್ಟಾಗಿ ಕಾಣುತ್ತೆ ಅಂದ್ಕೊತೀನಿ, ಯಾಕಂದರೆ ಲೈಟ್ ರಿಫ್ಲೆಕ್ಷನ್ಸ್ ಬೀಳ್ತಿದೆ. ಸೊ ಅದಕ್ಕೆ ನಾನು ಆ ಥರ ಇದೆ. ಆ್ಯಂಡ್ ದಿಸ್ ಇಸ್ ವೈಟ್ ಬೋರ್ಡಲ್ಲೂ ವೈಟ್ ರಿಫ್ಲೆಕ್ಟ್ ಆಗ್ತಿದೆ. ಸೊ ಅಲ್ಲಿ ಪ್ಲ್ಯಾನ್ ಇಟ್ ಇಯರ್ ಅಂದರೆ ಇಷ್ಟರಲ್ಲಿ ಮಾತ್ರ ಪ್ಲ್ಯಾನ್ ಮಾಡಿ ಹೇಳ್ತೀನಿ. ಹೋಗ್ತಾ ನಿಮಗೆ ಬ್ರೀಫಾಗಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ವೀಡಿಯೋಸ್ ಕ್ಲಿಯರಿಟಿ ಬರ್ತಾ ಇಲ್ಲ ಅಂತ. ಔಟ್ಸೈಡ್ ಹೋದ್ಮೇಲೆ ಕ್ಲಿಯರಿಟಿಯಾಗಿ ಬರುತ್ತೆ. ಆ್ಯಂಡ್ ನಾನು ತೊಗೊಂಡೋಗ್ತಾರೋ ಗ್ಯಾಜೆಟ್ಸ್ದು ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನು ತೊಗೊಂಡೋಗ್ತಾ ಇದ್ದೀನಿ ಅಂತ. ಅದು ನೆಕ್ಸ್ಟಲ್ಲಿ ಬರುತ್ತೆ. ಅಂದರೆ ನಾನು ತೊಗೊಂಡೋಗೋದು ಪರ್ಟಿಕ್ಯುಲರಾಗಿ ತೋರ್ಸೋಕ್ಕೆ ಆಗಲ್ಲ, ಯಾಕಂದರೆ ನಾನು ಆಲ್ರೆಡಿ ಪ್ಯಾಕಿಂಗ್ ಮುಗಿಸ್ಬಿಟ್ಟಿದ್ದೀನಿ. ಸೊ ದಟ್ ನಾನು ಏನೇನು ತೊಗೊಂಡೋಗ್ತಾ ಇದ್ದೀನಿ ಅದನ್ನು ಜಸ್ಟ್ ಲಿಸ್ಟ್ ಔಟ್ ಈ ವಿಡಿಯೋದಲ್ಲೇ, ಓಕೆ ನೆಕ್ಸ್ಟ್ ವಿಡಿಯೋ ಬೇಡ, ಇದೇ ವಿಡಿಯೋದಲ್ಲೇ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಆಮೇಲೆ ಇಲ್ಲಿಂದ ಡೆಲ್ಲಿಗೆ ಬರ್ತೀನಿ. ಡೆಲ್ಲಿಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಡೆಲ್ಲಿಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒನ್ ಡೇ ಸ್ಟೇ ಆಗ್ಬೋದು ನಾನು. ಯಾಕಂದರೆ ಅಲ್ಲಿನ ಸ್ವಲ್ಪ ಮಜಾ ಇದೆ. ಅಲ್ಲಿ ಡೆಲ್ಲಿಯಲ್ಲಿ ಸ್ವಲ್ಪ ಶಾಪಿಂಗ್ ಈಸಿಯಾಗಿ ಮಾಡ್ಬೋದು, ಅಲ್ಲೊಂದು ಸ್ವಲ್ಪ ಮಜಾ ಇದೆ. ಅದನ್ನು ಶಾಪಿಂಗ್ ನೋಡೋಣ. ಬಟ್ ಅದು ಬೇರೆ ಬಜೆಟ್. ದಿಸ್ ಇಸ್ ನಾಟ್ ಫಾರ್, ಅದು ಬಂದು ಈ ಟ್ರಾವೆಲ್ಗೆ ಲಿಂಕ್ ಆಗಲ್ಲ. ಸೊ ದಟ್ ನಾನು ಇವಾಗ ಎಕ್ಸಾಕ್ಟ್ ನಾನು ಫೋನ್ಪೇಯಿಂದ ಹಿಡಿದು ನನ್ನ ವಾಲೆಟಿಂದ ಹಿಡಿದು ನನ್ನ ಬ್ಯಾಗ್ ಫುಲ್ ಚೆಕ್ ಮಾಡಿಸಿ ತೋರಿಸ್ಬಿಡ್ತೀನಿ ನಿಮಗೆ ವಿಡಿಯೋ. ಐ ಆಮ್ ಜಸ್ಟ್ ಗೋಯಿಂಗ್ 5K ಅಷ್ಟೇ. ಅದಕ್ಕೆ ಮೇಲೆ ₹1 ತೊಗೊಂಡು ಹೋಗ್ತಲ್ಲ. ನಿಮ್ಮ ಮುಂದೆನೇ ಪ್ರತಿಯೊಂದಕ್ಕೂ ಲೆಕ್ಕ ನಾನು ಹೇಳ್ತೀನಿ. ಆ್ಯಂಡ್ ಅಲ್ಲಿಂದ ನಾನು ನೆಕ್ಸ್ಟ್ ಬರೋದು ಜೈಪುರಿಗೆ ಬರ್ತೀನಿ. ಎಲ್ಲಿದೆಯಲ್ಲ ಜೈಪುರಿಗೆ ಬರ್ತೀನಿ. ಜೈಪುರಿಂದ ಗುಜರಾತ್ ಸೈಡಿನಲ್ಲಿರುವ ಕಾರ್ಕೇಳಿ ಅಂತ ಒಂದು ವಿಲೇಜ್ ಇದೆ, ಹೈವೇ ಅದು. ಆ ಹೈವೇ ವಿಲೇಜ್ ರೇಂಜಲ್ಲಿ ಬರ್ತೀನಿ. ಅಲ್ಲಿಂದ ನ್ಯೂ ಮುಂಬೈಗೆ ಬರ್ತೀನಿ. ನ್ಯೂ ಮುಂಬೈಯಿಂದ ಅಲ್ಲಿಗೆ ಕಿಲೋಮೀಟರ್ಸ್ ಕಮ್ಮಿ ಇರೋದ್ರಿಂದ ನ್ಯೂ ಮುಂಬೈಗೆ ಬರ್ತೀನಿ. ನ್ಯೂ ಮುಂಬೈಯಿಂದ ಪುಣೆಗೆ ಬಂದು ಪುಣೆಯಿಂದ ಲಾಸ್ಟ್ ಗೋವಾ. ಅಲ್ಲಿಗೆ ನನ್ನ ಎಷ್ಟು ಕಿಲೋಮೀಟರ್ಸ್ ಆಗುತ್ತೋ ನನ್ನ ಗೋವಾಗೆ ನನ್ನ ಟ್ರಿಪ್ ಎಂಡ್ ಆಗುತ್ತೆ. ಇದಿಷ್ಟೂ ವಾಕ್ ಆ್ಯಂಡ್ ಲಿಫ್ಟ್ ಆಗೇ ಮಾಡ್ತೀನಿ. ಎಲ್ಲೂ ನಾನು ಯಾವುದೇ ರೀತಿಯಾದ ಬಸ್ ಆಗಲಿ ಟ್ರೈನ್ ಆಗಲಿ ಮತ್ತೊಂದು ಏನೇ ಆಗಲಿ ನಾನು ಯೂಸ್ ಮಾಡಲ್ಲ. ಜಸ್ಟ್ ವಾಕ್ ಆ್ಯಂಡ್ ಲಿಫ್ಟ್ ಅಷ್ಟೇ. ಆ್ಯಂಡ್ ಗೋವಾಗೆ ಎಂಡ್ ಆಗುತ್ತೆ ಗೋವಾಯಿಂದ ಬ್ಯಾಂಗ್ಳೂರ್. ಐ ಕಮ್ ಬೈ ಬಸ್ ಆರ್ ಎನಿ ಟ್ರೈನ್ ಗೋವಾಯಿಂದ ಬ್ಯಾಂಗ್ಳೂರ್ಗೆ. ಗೋವಾಗೆ ಹೆಂಡ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಗೋವಾ ಇಸ್ ಮೈ ಲಾಸ್ಟ್ ಪಾಯಿಂಟ್. ಗೋವಾಯಿಂದ ಮತ್ತೆ ನಾವು ಹುಬ್ಳಿ ಧಾರವಾಡ ಆ ಸೈಡಿಂದ ಬರೋಕ್ಕೆ ಸ್ವಲ್ಪ ರಿಸ್ಕ್. ಯಾಕಂದರೆ ರಿಸ್ಕ್ಗಿಂತ ಅನ್ನೋದ್ರಿಂದ ಸ್ವಲ್ಪ ಟ್ರಾವೆಲ್ಸ್ ಸ್ವಲ್ಪ ಕಮ್ಮಿನೇ, ನಾವು ಜಾಸ್ತಿ ವೆಯ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೊ ಗೋವಾಗೆ ನನ್ನ ಟ್ರಿಪ್ ಎಂಡ್ ಆಗುತ್ತೆ. ಅಲ್ಲಿಂದ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ. ಬ್ಯಾಂಗ್ಳೂರಿಗೆ ಬಂದಮೇಲೆ ಬಜೆಟ್ ಅದು ಇದು ಎಲ್ಲ ಲೆಕ್ಕ ಹಾಕಿ ಲಾಸ್ಟ್ ವಿಡಿಯೋ. ಆ್ಯಂಡ್
ಸೊ ಗೈಸ್ ಇದಿಷ್ಟೂ ನನ್ನ ಪ್ಲ್ಯಾನಿಂಗ್ಸ್ ಆ್ಯಕ್ಚುಲಿ. ಇಲ್ಲಿಂದ ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಐ ಡಿಡ್ ನಾಟ್ ಕ್ಯಾಲ್ಕುಲೇಟ್ ದ್ಯಾಟ್. ಯಾಕಂದರೆ ನಾನು ಇನ್ನೂ ಕಿಲೋಮೀಟರ್ಸ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಇದಾಗುತ್ತೆ, ಕಿಲೋಮೀಟರ್ಸ್ ಎಷ್ಟಾಗುತ್ತೆ ಅಂತ ನಾನು ಇನ್ನೂ ಥಿಂಕ್ ಮಾಡಿಲ್ಲ. ಆ್ಯಂಡ್ ಹೋಗ್ತಾ ಹೋಗ್ತಾ ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡೋಣ ಅಂತಿದ್ದೀನಿ. ಸೊ ಐ ಥಿಂಕ್ ಸೊ ಮೋಸ್ಟ್ ಪ್ರಾಬಬ್ಲಿ ಮಿನಿಮಮ್ 7,000ಇಂದ 8,000ವರೆಗೂ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗ್ಬೋದು. ಆ್ಯಂಡ್ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇ ಬಿ ಅಷ್ಟು ಕಂಪ್ಲೀಟ್ ಆದರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಡೂ ಇಟ್. ದಟ್ ಅಚೀವ್ ಮಾಡಬೇಕು ಅಂತಿದ್ದೀವಿ. ದಟ್ ಟು ಲದಾಖ್, ಡ್ರೀಮ್ ಪ್ಲೇಸ್ ಆ್ಯಕ್ಚುಲಿ. ಅದು ಬಿಫೋರ್ 5 years ಅದು ಸ್ಟೋರಿ ಟ್ರಿಪ್ಪೆಲ್ಲ ಬಂದು ಮುಗಿದ್ಮೇಲೆ ಪ್ಲ್ಯಾನಿಂಗ್ ಎಲ್ಲ ಹೇಳ್ತೀವಿ. ಅದು ಆ್ಯಕ್ಚುಲಿ ಫ್ರೆಂಡ್ಸ್ ಇವಾಗ ಯಾರೂ ಜೊತೆಗಿಲ್ಲ, ಎಲ್ಲ ಎಜುಕೇಷನ್ಸ್ ಅಂತೆಲ್ಲ ಹೋಗಿದ್ದಾರೆ. ಬಟ್ ಅದು ಪ್ಲ್ಯಾನ್ ಆಗಿತ್ತು ಬೈಕಲ್ಲಿ, ಇವಾಗ ಯಾರೂ ಇಲ್ಲ. ಲಾಸ್ಟಲ್ಲಿ ನಾನೊಬ್ಬ ಸಿಂಗಲ್ ಆಗಿ ಸೋಲೋ ವಾಕ್ ಆ್ಯಂಡ್ ಲಿಫ್ಟಲ್ಲಿ ಹೋಗ್ತಾಯಿದ್ದೀನಿ. ಸೊ ದ್ಯಾಟ್ ಇಟ್ಸ್ ಓಕೆ ಗೈಸ್, ನೋ ಪ್ರಾಬ್ಲಮ್. ಅವರು ಮುಂದೆ ಮಾಡ್ತಾರೇನೋ, ಬಟ್ ಇವಾಗ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ. ಬಟ್ ಅವ್ರದ್ದು ಅಂದ್ಕೊಂಡು ನಾನು ಮಾಡ್ತಿದ್ದೀನಿ. ಆ್ಯಂಡ್ ಐ ಕಂಪ್ಲೀಟ್ ಗೈಸ್ ಯುವರ್ ಡ್ರೀಮ್, ಐ ಕಂಪ್ಲೀಟ್. ಆ್ಯಂಡ್ ಸೊ ಗೈಸ್, ಮೋಸ್ಟ್ ಆಫ್ ದ ಪೀಪಲ್ಗೆ ಶಾಕಿಂಗ್ ಆಗಿರುತ್ತೆ ಇದು. ಶಾಕ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಟೇಕ್ ಇಟ್ ಈಸಿ ಅಂದ್ಕೊತೀನಿ. ಆ್ಯಂಡ್ ನಾನು ತೊಗೊಂಡು ಹೋಗ್ತಾ ಇರೋವಂಥ ಗ್ಯಾಜೆಟ್ಸ್ ಬಂದು, ನಾನು ಆ್ಯಕ್ಚುಲಿ ಡ್ರೆಸ್ಸಸ್ ಜಾಸ್ತಿ ತೊಗೊತಲ್ಲ. ಐ ಆಮ್ ಟೇಕಿಂಗ್ ಟಿ ಶರ್ಟ್ಸ್ ಆ್ಯಂಡ್ ನೈಟ್ ಪ್ಯಾಂಟ್ಸ್, ಲೈಕ್ ಜೆರ್ಸಿ ಟೈಪಲ್ಲಿ ಪ್ಯಾಂಟ್ಸ್ ಬರುತ್ತಲ್ಲ, ಎತ್ನಿಕ್ ವೇರಲ್ಲಿ ಎತ್ನಿಕ್ ವೇರ್ ಬರಲ್ಲ, ಸ್ಪೋರ್ಟ್ಸ್ ವೇರ್ ತೊಗೊಂಡೋಗ್ತಾ ಇದ್ದೀನಿ. ಮೋಸ್ಟ್ಲಿ 3 ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಾರ್ಮಲ್ 1 ಶರ್ಟ್ ಆ್ಯಂಡ್ ಪ್ಯಾಂಟ್ ತೊಗೊಂಡಿದ್ದೀನಿ. ಆ್ಯಂಡ್ ಮೋರ್ ದೆನ್ 7 to 8 ಟಿ ಶರ್ಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ 1 ಸ್ವೆಟ್ ಶರ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ 1 ರೈನ್ ಕೋಟ್ ತೊಗೊಂಡಿದ್ದೀನಿ. ಆ್ಯಂಡ್ 1 ಮೈನಸ್ ಮೋಸ್ಟ್ಲಿ 3 degrees to 15 degrees ತಡೆಯುವಂಥ ಚಳಿದು ಒಂದು ಜಾಕೆಟ್ ಇದೆ. ಅದು ಡೆಕೆಟ್ಲಾನಲ್ಲಿ ಪರ್ಚೇಸ್ ಮಾಡಬೇಕು, ಇವಾಗ ಹೋಗ್ತಾ ಮಾಡ್ತೀನಿ. ಅದೊಂದು ತೊಗೊಂಡೋಗ್ತೀನಿ. ಅದು ಬೈ ದ ವೇ ಅದು ಇನ್ನೊಂದು ಬ್ಯಾಗಲ್ಲಿರುತ್ತೆ. ಐ ಆಮ್ ಟೇಕಿಂಗ್ ಓನ್ಲಿ 2 bags. ಒಂದರಲ್ಲಿ ಡ್ರೆಸ್ಸಸ್ ಮತ್ತು ಗ್ಯಾಜೆಟ್ಸ್ ಇರುತ್ತೆ, ಇನ್ನೊಂದರಲ್ಲಿ ರೈನ್ ಕೋಟ್, ಆ ಥರ ಚಳಿದು ಎಮರ್ಜೆನ್ಸಿಗೆ ಎತ್ತುವಂಥ ವಸ್ತುವನ್ನ ಇನ್ನೊಂದರಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಕ್ಯಾರಿಂಗ್ ಲೈಕ್ ಫುಡ್ ನಾನೇ ಮಾಡ್ಕೊಂಡು ಅದೆಲ್ಲ ಇಲ್ಲ. ಐ ಈಟ್ ಬೈ ಹೋಟೆಲ್ಸ್. ನಾನು ತೊಗೊಂಡೋಗ್ತಾ ಇರೋದು ದುಡ್ಡು ಬರೀ ಊಟಕ್ಕೆ ಮಾತ್ರ. ಆ್ಯಂಡ್ ಸೊ ಗೈಸ್, ನಾನು ತೊಗೊಂಡು ಹೋಗ್ತಾ ಇರೋದು 1 GoPro Hero 8 ತೊಗೊಂಡೋಗ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನನ್ನ ಹತ್ರ ಇವಾಗ ರೆಡಿ ಆಗಿದ್ದು ಅದೇನೆ GoPro Hero 8, ಅದು ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ 1 ಮೊಬೈಲ್ ಇದೆ, 2 ಮೊಬೈಲ್ಸ್ ಇದೆ, 2 ಮೊಬೈಲ್ಸ್ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ 3 ಟ್ರೈಪಾಡ್ಸ್ ಇದೆ, 3 ಟ್ರೈಪಾಡ್ಸ್ ತೊಗೊಂಡೋಗ್ತಾ ಇದ್ದೀನಿ. ಒಂದು ಅಡ್ಜಸ್ಟಬಲ್ ಟ್ರೈಪಾಡ್ ಆ್ಯಂಡ್ ಒಂದು ಸ್ಮಾಲ್ ಟ್ರೈಪಾಡ್, ಮಿನಿ ಟ್ರೈಪಾಡ್, ಆ್ಯಂಡ್ 1 ಲೈಕ್ ಹೋಲ್ಡಿಂಗ್ ಲೆಂತಾಗಿ ಈ ಥರ ಇವಾಗ ಯೂಸ್ ಮಾಡ್ತಾ ಇದ್ದೀನಲ್ಲ ಆ್ಯಕ್ಚುಲಿ ಆ ಟ್ರೈಪಾಡ್, ಅದನ್ನು ತೋರಿಸ್ತೀನಿ. ಅದು ಮೋಸ್ಟ್ಲಿ ಅಮೆಝಾನ್ ಸ್ವಲ್ಪ ಪರ್ಚೇಸ್ ಮಾಡಿದ್ದಲ್ವ, ಎಲ್ಲ ಲಿಂಕ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಟೇಕಿಂಗ್ ಸಮ್ ಆಫ್ ಲೈಕ್ ಪೇಸ್ಟ್, ಬ್ರಷ್, ಅದು ಯೂಶ್ವಲಿ ತೊಗೊಂಡೋಗ್ಲೇಬೇಕು, ಸೋಪು ಆ ಥರ ತೊಗೊಂಡೋಗ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ಏನಿಲ್ಲ. ಸನ್ ಗ್ಲಾಸ್ ತೊಗೊಂಡಿದ್ದೀನಿ, ನಾರ್ಮಲ್ ಗ್ಲಾಸ್ ತೊಗೊಂಡಿದ್ದೀನಿ. ಆ್ಯಂಡ್ ಮೈ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL, ರೇಷನ್ ಕಾರ್ಡ್ ಏನು ನೆಸೆಸಿಟಿ ಇಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಒಂದು ಜೆರಾಕ್ಸ್ ಇದೆ ನನ್ನ ಹತ್ರ. ಆ್ಯಂಡ್ ಮೈ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಆಲ್ಮೋಸ್ಟ್ ನನ್ನ ಹತ್ರ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಒಂದು 3 to 4 ಕಾಪೀಸ್. ಆ್ಯಂಡ್ ಒರಿಜಿನಲ್ನ PDF ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸಮ್ ಮೋರ್ ಥಿಂಗ್ಸ್ ತೊಗೊಂಡಿದ್ದೀನಿ, ಲೈಕ್ ಮೇಯ್ನ್ಲಿ ನಾನು ತೊಗೊಂಡಿರೋದು ಫಸ್ಟ್ ಏಡ್ ಬಾಕ್ಸಲ್ಲಿ ಟ್ಯಾಬ್ಲೆಟ್ಸ್ ಇದೆ, ಕೋಲ್ಡಿಂದ ಹಿಡಿದು ಜ್ವರದ ಟ್ಯಾಬ್ಲೆಟು, ಫಸ್ಟ್ ಏಡ್ ಥಿಂಗ್ಸ್ ಅಂದರೆ ಡೆಟಾಯಿಲ್, ಬ್ಯಾಂಡೇಜಸ್, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸು, ಆ ಥರ ಎಲ್ಲ ಥರದ ಆಯಿಂಟ್ಮೆಂಟ್ಸು ಅದೆಲ್ಲನೂ ತೊಗೊಂಡಿದ್ದೀನಿ. ಆ್ಯಂಡ್ ಸಮ್ ಲೈಕ್ ನಾನಿನ್ನೂ ಕೆಲವು ವಸ್ತುಗಳು ತೊಗೊಂಡಿದ್ದೀನಿ. ಆ್ಯಂಡ್ ಅದೆಲ್ಲ ಹೋಗ್ತಾ ನನ್ನ ಬಾಡಿ ಮೇಲೆ ಹಾಕ್ಕೊಂಡಿರ್ತೀನಿ, ಅದೆಲ್ಲ ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಯಾಕಂದರೆ ಇವಾಗ ಆ್ಯಕ್ಚುಲಿ ಗೈಸ್ ನಾನು ತೋರಿಸ್ಬೋದಾಗಿತ್ತು, ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಮತ್ತೆ ಬಿಚ್ಚಿ ಅದು ಪ್ಯಾಕ್ ನಾನು ಆ್ಯಕ್ಚುಲಿ ಇದು ಪ್ಲ್ಯಾನಿಂಗೇ ಇರಲಿಲ್ಲ, ಇಮ್ಮಿಡಿಯೇಟ್ ಪ್ಲ್ಯಾನ್ ಮಾಡಿ ಇಮ್ಮಿಡಿಯೇಟ್ ಪ್ಯಾಕ್ ಮಾಡಿದ್ದೀನಿ, ವೀಡಿಯೋಸ್ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಸೊ ದ್ಯಾಟ್ ದಿಸ್ ಮಚ್
ಅಂದ್ಕೊತೀನಿ, ಸಾಕು ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಮೈಸೂರು ಎಪಿಸೋಡಲ್ಲಿ ಸಿಗೋಣ. ಆ್ಯಂಡ್ ಮೈಸೂರು ಎಪಿಸೋಡ್ ಬಂದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಎಪಿಸೋಡ್ ಪ್ರಕಾರನೇ ಬರುತ್ತೆ ನಿಮಗೆ. ಆ್ಯಂಡ್ ನಿಮಗೆಲ್ಲನೂ ಎಪಿಸೋಡ್ ವೈಸೇ ಬರುತ್ತೆ. ನಿಮಗೆ ನನ್ನ ಡೇಟ್ ಬೇರೆ ಇರುತ್ತೆ, ನಿಮಗೆ ಬರೋ ಡೇಟ್ಸೇ ಬೇರೆ ಇರುತ್ತೆ. ಸೊ ಗೈಸ್, ಇಷ್ಟೇ ನನ್ನ ವಿಡಿಯೋ. ಈ ವಿಡಿಯೋ ಸಾರಿ ಸ್ವಲ್ಪ ತೊದಲ್ಬಿಟ್ಟೆ, ಸಾರಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸೊ ದಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ನಿಮಗೆ ಮೈಸೂರಿನಲ್ಲಿ ಸಿಗ್ತೀನಿ ನಾನು. ಆ್ಯಂಡ್ ಮೈಸೂರು ಗೊತ್ತಲ್ಲ, ಮೈಸೂರು ವಿಡಿಯೋಸ್ ಪಕ್ಕಾ ಗೊತ್ತಿರುತ್ತೆ ನಿಮಗೆ. ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಳಬ್ರು ಯಾರಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ಮೈಸೂರು ವಿಡಿಯೋಸ್ ಎಷ್ಟು ಹಾಕಿದ್ದೀನಿ ಗೊತ್ತಾ. ಆಲ್ಮೋಸ್ಟ್ ಆಲ್ ಚಾಮುಂಡಿ ಬೆಟ್ಟದ ಹಾಕಿದ್ದೀನಿ ಅಂದ್ಕೊತೀನಿ. ಚಾಮುಂಡಿ ಬೆಟ್ಟದ ಹಾಕಿದ್ದೆ, ನನ್ನ ಫ್ರೆಂಡ್ಸ್ ಇದ್ದು ಇದೆ ಅದರಲ್ಲಿ. ಸೊ ಇಟ್ಸ್ ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಎಲ್ಲರೂ ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್. ಬೂಮ್.